ಒಂದು EMI ಫೈನಾನ್ಸ್ನ ಕಟ್ಟಿಲ್ಲ ಅಂಥೇಳಿ ತುಂಬ ಕೆಟ್ಟದಾಗಿ ಫೋನ್ ಮಾಡಿ ಬೈದಿರುವಂಥ TVS ಫೈನಾನ್ಸ್ ಕಂಪ್ನಿಯವರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಡ್ಯ ಕೆಂಪ. ಕರ್ನಾಟಕ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ನೊಂದ ಜನರಿಗಾಗಿ ನಾವು ಸದಾ ನಿಮ್ಮೊಂದಿಗೆ. ಇವತ್ತು ಒಂದು ಕರೆ ಬರುತ್ತೆ ನನಗೆ, ಹಣ ಈ ಥರ ಒಂದು ಫೈನಾನ್ಸ್ ಅವರು ಒಂದು EMI ಕಟ್ಟಿಲ್ಲ ಅಂಥೇಳಿ ಫೋನ್ ಮಾಡಿ ತುಂಬ ಕೆಟ್ಟದಾಗೆ ಮಾತಾಡಿದ್ದಾರೆ. ಮತ್ತು ನನ್ನ ತಾಯಿಗೂ ಕೂಡ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅಂಥೇಳಿ. ಅದಕ್ಕೆ ನಾನು ಹೇಳ್ತೀನಿ ಆ ಹುಡುಗಗೆ, ನೀನು ಆ ಎಕ್ಸಿಕ್ಯೂಟಿವ್ ಮಾತಾಡುವಂಥದ್ದನ್ನ ರೆಕಾರ್ಡ್ ಮಾಡ್ಕೊಳಪ್ಪ ಅಂಥೇಳಿ ಹೇಳ್ತೀನಿ. ಆ ಹುಡುಗ ರೆಕಾರ್ಡ್ ಮಾಡ್ಕೋತಾನೆ. ರೆಕಾರ್ಡ್ ಮಾಡಿಕೊಂಡು ನನಗೆ ಕಳಿಸ್ತಾನೆ. ನಾನು ಆ ರೆಕಾರ್ಡ್ನ ಕೇಳ್ತೀನಿ. ಕೇಳೋಕ್ಕಾಗಲ್ಲ, ತುಂಬ ಕೆಟ್ಟದಾಗಿ ಮಾತಾಡಿರ್ತಾನೆ ಆ ಎಕ್ಸಿಕ್ಯೂಟಿವ್. ಯಾರೋ ಜೀವನ್ ಅಂತೇಳಿ ಆ ಹುಡುಗನ ಹೆಸರು, ಎಕ್ಸಿಕ್ಯೂಟಿವ್ ಹೆಸರು. ನಮ್ಮ ಜಯನಗರ 5th ಬ್ಲಾಕಲ್ಲಿರುವಂಥ ಬ್ಯಾಂಗ್ಳೂರು ಸೆಂಟ್ರಲ್ ಪಕ್ಕದಲ್ಲಿರುವಂಥ TVS ಆಫೀಸು. ಸರಿ ಅಂಥೇಳಿ ನಾವು ಅಲ್ಲಿಗೆ ಹೋಗ್ತೀವಿ. ಅವನ್ನ ಕರೆಸಿ ಅಂಥೇಳಿ ನಾವು ಅಲ್ಲಿ ಕೂತ್ಕೋತೀವಿ. ಆನಂದ್ ಅಂಥೇಳಿ ಮ್ಯಾನೇಜರು, ಕ್ಷಮೆ ಇರಲಿ ಸರ್, ಆ ಥರ ಬೈಬಾರ್ದು, ಬೈಯೋಕ್ಕೆ ಅವನಿಗೆ ಅಧಿಕಾರ ಇಲ್ಲ ಅಂಥೇಳಿ ತುಂಬ ಒಳ್ಳೆ ಒಂದು ಮರ್ಯಾದೆನ ಕೊಟ್ಟು ನಮಗೆ ಮಾತಾಡ್ತಾರೆ. ಆನಂದ್ ಅಂಥೇಳಿ ಮ್ಯಾನೇಜರ್. ಈತ ಯಾರಿದಾನೋ, ಜೀವನ್ ಅನ್ನುವಂಥ ವ್ಯಕ್ತಿ ಇದಾನೋ, ಈತ ತುಂಬ ಕೆಟ್ಟದಾಗಿ, ಸ್ನೇಹಿತರೆ ಆ ಒಂದು ರೆಕಾರ್ಡ್ನ ಕೇಳೋಕ್ಕಾಗಲ್ಲ, ಅಷ್ಟು ಕಚಡವಾಗಿ ಬೈದಿದ್ದಾನೆ ಆ ಹುಡುಗನಿಗೆ. ಇಂಥವ್ರಿಗೆಲ್ಲ ಏನು ಮಾಡಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂಥೇಳಿ JP ನಗರ ಪೊಲೀಸ್ ಸ್ಟೇಷನ್ಗೆ ನಾನು 112ಗೆ ಕಾಲ್ ಮಾಡ್ತೀನಿ. 112ಗೆ ಕಾಲ್ ಮಾಡಿಬಿಟ್ಟು ಹೊಯ್ಸಳ ಪೊಲೀಸವ್ರು ಬರ್ತಾರೆ. ಬಂದಿದ್ದ ತಕ್ಷಣ ಸರ್ ಈ ಥರ ಆಗಿದೆ ಅಂಥೇಳಿ JP ನಗರ ಪೊಲೀಸವ್ರ ಹತ್ರ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಹೇಳ್ತೀನಿ. ಹೇಳಿದ ನಂತರ ಆನಂದ್ ಅನ್ನುವಂಥ ಮ್ಯಾನೇಜರು, ಸರ್ ನಾನು ಅವ್ರನ್ನ ನಾಳೆ ಕರೆಸಿ ಏನಿದೆ ನಂಗೆ ಕ್ಷಮೆ ಕೇಳಿಸ್ತೀನಿ ಅಂಥೇಳಿ ಒಂದು ರಿಕ್ವೆಸ್ಟ್ ಮಾಡಿ ಟೈಮ್ನ ತಗೋತಾರೆ. ನಾವು ಎಲ್ಲೋದ್ರೂ ಈ ಒಂದು ಫೈನಾನ್ಸ್ ಅವಳಿ ಅಂತೂ ನಮಗೆ ತಪ್ತಾ ಇಲ್ಲ. ಈ ನಮ್ಮ ಆಟೋ ಚಾಲಕರಿಗಾಗ್ಬೋದು, ಮತ್ತು ನಮ್ಮ ಕಾರ್ ಚಾಲಕರಿಗಾಗ್ಬೋದು, ಮತ್ತು ಈ ಒಂದು 2 ವೀಲರ್ಗಳು ತೊಗೊಂಡು ಪಾಪ ಕಷ್ಟನೋ ಸುಖನೋ ಅಂತ ಒಂದೊಂದು EMI ಕಟ್ಕೊಂಡು ಓಡಿಸ್ತಾ ಇರುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಈ ಫೈನಾನ್ಸ್ ಅವರು. ಈ ಫೈನಾನ್ಸ್ ಅವ್ರಿಗೆ RBI ಇಂದನೇ ತುಂಬ ರೂಲ್ಸ್ ಮಾಡಿದ್ದಾರೆ. ಒಂದು ಗಾಡಿನ ಸೀಸ್ ಮಾಡಬೇಕು ಅಂತಂದರೆ ಲಾಯರ್ ನೋಟಿಸ್ ತೊಗೊಂಬಂದು ಗಾಡಿನ ಮುಟ್ಟಬೇಕಾಗುತ್ತೆ. ಆದರೆ ಇಲ್ಲಿ ನೋಟಿಸ್ನ ಯಾವ ಕೋರ್ಟಲ್ಲೂ ನೋಟಿಸ್ನ ನಿನ್ನ ಗಾಡಿ ಸೀಸ್ ಮಾಡಪ್ಪ ಅಂಥೇಳಿ ಯಾವ ಕೋರ್ಟಲ್ಲೂ ಕೊಡೋಕ್ಕೆ ಬರಲ್ಲ. ಆದರೆ ಇವರು ಒಂದು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು ಸಿಸ್ಟಮಲ್ಲಿ ಒಂದು ಲೆಟ್ರನ್ನ ತಯಾರು ಮಾಡಿಬಿಟ್ಟು ಆ ಲೆಟ್ರನ್ನ ಅವನ್ನ ಕಸ್ಟಮರ್ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು, ನೋಡಪ್ಪ ನಿಮಗೆ ನೋಟಿಸ್ ಕಳಿಸಿದ್ದೀನಿ, ನೀನೇನು ರೆಸ್ಪಾನ್ಸ್ ಮಾಡಿಲ್ಲ ಅಂಥೇಳಿ ಗಾಡಿನ ಎಲ್ಲಂದ್ರಲ್ಲಿ ಸೀಸ್ ಮಾಡೋದು, ಎಲ್ಲಂದ್ರಲ್ಲಿ ಬಂದು ಗಾಡಿ ಅಡ್ಡಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೆ ಸ್ನೇಹಿತರೆ ನಾನೇನು ಮಾಡಿದ್ದೀನಿ, ಆನಂದ್ ಅನ್ನುವಂಥ ಮ್ಯಾನೇಜರು ಜೀವನ್ ಅನ್ನುವಂಥ ಹುಡುಗನ್ನ ಕರೆಸಲೇಬೇಕು ಅಂತ ನಾವು ಹಠ ಹಿಡಿದು ಕೂತಾಗ ಪೊಲೀಸವ್ರ ಮುಂದೆ, ಪೊಲೀಸವರು ಕೂಡ ಅವನ್ನ ಕರೆಸಲೇಬೇಕಪ್ಪ, ನೀನು ಕರೆಸು, ಅವನು ಈ ಥರ ಎಲ್ಲ ಬೊಯ್ಯೋಕ್ಕೆ ಅವ್ನಿಗೇನು ರೂಲ್ಸ್ ಇದೆ ಅಂಥೇಳಿ ಅವರು ಪ್ರಶ್ನೆ ಮಾಡಿದಾಗ ಅವರು ನಾನು ಕರೆಸ್ತೀನಿ ಅಂಥೇಳಿ ಟೈಮ್ ತೊಗೊಂಡಿದ್ದಾರೆ. ಇವತ್ತು ಸಾಯಂಕಾಲ ಇಲ್ಲ ಅಂತಂದರೆ ನಾಳೆ ಅಷ್ಟರಲ್ಲಿ ಕರೆಸಿ ಕ್ಷಮೆ ಕೇಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ ಮುಂದಕ್ಕೆ ಏನಾಗುತ್ತೆ. ಯಾಕೆ ಅಂತಂದರೆ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು. ಅವನ ಮೇಲೆ ಒಂದು FIR ಕೂಡ ನಾವು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಯಾಕೆ ಅಂತಂದರೆ ಅವನು ಕ್ಷಮೆ ಕೇಳ್ದ ಅಂಥೇಳಿ ನಾವು ಬಿಟ್ಬಿಟ್ರೆ ಅವನು ಮತ್ತೆ ಇನ್ನೊಬ್ಬ ಕಸ್ಟಮರ್ಗೂ ಕೂಡ ಪಾಪ ಇನ್ನೊಬ್ರಿಗೂ ಅಮಾಯಕರಿಗೂ ಕೂಡ ಇದೇ ಥರ ಧಮಕಿಗಳನ್ನ ಹಾಕ್ತಾನೆ, ಇದೇ ಥರ ಬೈತಾನೆ. ಆ ಒಂದು ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಕರ್ನಾಟಕ ಕನ್ನಡ ನ್ಯೂಸ್ ಚಾನಲ್ನ ನಂಬಿ ಬಂದಂಥವ್ರಿಗೆ ನಾವು ಯಾವಾಗಲೂ ಜೊತೆಲಿ ನಿಲ್ಲಕ್ಕೆ ಇಷ್ಟಪಡ್ತೀವಿ.
ಒಂದು ಜೆ ಪಿ ನಗರ ಸ್ಟೇಷನಲ್ಲಿ ಕೂಡ ಒಂದು FIRನ ಅವನ ಮೇಲೆ ಮಾಡಿಸ್ಲೇಬೇಕು ಅಂತೇಳಿ ಹಠ ತೊಟ್ಟು ಕೂತಿದ್ದೀವಿ. ನೋಡೋಣ ಏನಾಗುತ್ತೆ. ನಾನು ನಿಮಗೆ ನಾಳೆ ಮತ್ತೆ ಒಂದು ಅಪ್ಡೇಟನ್ನು ಕೊಡ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ನೋಡ್ತಾ ಇರಿ ಕರ್ನಾಟಕ ಕನ್ನಡ ನ್ಯೂಸ್ ಚಾನಲ್. ನೊಂದ ಜನರಿಗಾಗಿ ನಾವು ಸದಾ ನಿಮ್ಮೊಂದಿಗೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಡ್ಯ ಕೆಂಪ. ಇವತ್ತು ನಾನು ಜಯನಗರ 9 ಬ್ಲಾಕಲ್ಲಿ ಇರುವಂಥ TVS ಆಫೀಸಿಗೆ ಬಂದಿದ್ದೀನಿ. ಈ ಒಂದು TVS ಫೈನಾನ್ಸ್ ಆಫೀಸಲ್ಲಿ ಒಂದು EMI ಫೈನಾನ್ಸ್ನ ಕಟ್ಟಿಲ್ಲ ಅಂದರೆ ಇಲ್ಲಿರುವಂಥ ಟೆಲಿಕಾಲರ್ಗಳು ಫೋನ್ ಮಾಡಿ ಒಂದು ಮಹಿಳೆಗೆ ತುಂಬ ಅಸಭ್ಯವಾಗಿ ಮಾತಾಡಿದ್ದಾರೆ. ಮತ್ತೆ ಅವರ ಮಗನಿಗೆ ತುಂಬ ಕೆಟ್ಟ ರೀತಿಯಲ್ಲಿ ಅಮ್ಮನ ಅಕ್ಕನ ಈ ಥರ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಇಲ್ಲಿ ಯಾರೋ ಜೀವನ್ ಅಂತೆ, ಆ ಜೀವನ್ ಅನ್ನೋನು ನನಗೆ ಇವಾಗ ಅವ್ರನ್ನ ಭೇಟಿ ಮಾಡೋವರೆಗೂ ಬಿಡಲ್ಲ. ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಪೊಲೀಸರು ಕೂಡ ಬರ್ತಾ ಇದ್ದಾರೆ ಇಲ್ಲಿಗೆ. ನಾವು ತುಂಬಾ ಹೇಳ್ತಾನೆ ಇದೀವಿ, ತೊಂದರೆ ಕೊಡಬೇಡಿ, ತೊಂದರೆ ಕೊಡಬೇಡಿ ಅಂತ ಹೇಳ್ತಾನೆ ಇದೀವಿ. ಆಯ್ತಾ? ಸ್ಟೇಷನ್ ಹೋಗಿ ಈ ತರ ನೋಡಿ ಯಾರು ಇಲ್ಲ ಅಂತ ಹೇಳ್ತಾರೆ. ಒಂದು EMI ಬ್ಯಾಲೆನ್ಸ್ ಇರೋದಕ್ಕೆ ನೀವು ಫೋನ್ ಮಾಡಿ ಈ ತರ ಧಮಕಿಗಳಾಗ್ತೀರಾ? ಸರ್ ಒಂದು ನಿಮಿಷ, ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ TVS ನೇಮ್ ಹೇಳ್ಕೊಂಡು ಹೆಂಗ್ ಮಾಡ್ತಾರೆ ಮತ್ತೆ ಬೇರೆ ವ್ಯಕ್ತಿಗಳು ಹೆಂಗ್ ಫೋನ್ ಮಾಡಕ್ ಸಾಧ್ಯ? ಯಾಕೆ ನಮ್ಮಲ್ಲಿ ಕೊಟ್ಟಿರೋ ನಂಬರು ಪ್ರತಿಯೊಬ್ಬರು ID ಕಾರ್ಡ್ ಕೊಟ್ಟಿರ್ತೀನಿ. ಐಡಿ ಕಾರ್ಡ್ ಕೊಟ್ಟಿದ್ರೆ ನೀವು ಎಕ್ಸಿಕ್ಯೂಟಿವ್ ಒಳಗಡೆ ಟೆಲಿಕಾಲರ್ಗಳು ಕೂತಿರೋ ಇಲ್ಲ ಸರ್, ನಮ್ಮಲ್ಲಿ ಯಾರು ಅಂತ ವ್ಯಕ್ತಿಗಳು ಕಾಲ್ ಮಾಡಿದ್ರು. ಪೊಲೀಸ್ ಅವರು ಅಂತ ಫೋನ್ ಮಾಡಿಸ್ತೀರಾ, ಲಾಯರ್ಗಳು ಅಂತ ಫೋನ್ ಮಾಡಿಸ್ತೀರಾ, ಡೆಲ್ಲಿಯಿಂದ ಫೋನ್ ಮಾಡ್ತಾ ಇರೋದು ಅಂತ ಫೋನ್ ಮಾಡಿಸ್ತೀರಾ. ಕಳಮಕ್ಕಳೆಲ್ಲ ಯಾಕೆ ಯೂಸ್ ಮಾಡ್ತೀರಾ? ಕಂಪ್ಲೇಂಟ್ ಕೊಡಿ ಸರ್. ಜೀವನ